ಯಾ ನಿಮ್ ಗೋಳಿನ ಕರೆ ಇನ್ನೂ ಮುಗ್ದಿಲ್ವೇ? ಅಕ್ಷಯ ಪಾತ್ರೆ ಖಾಲಿ ಆದ್ರೂ ನಿಮ್ ಕಣ್ಣೀರು ಹಿಂಗಂಗ್ ಕಾಣ್ತಿಲ್ಲ. ಅಲ್ಲ ಪುಟ್ಟಕ್ಕ, ಮಗಳು ಮನೆ ಬಿಟ್ಟೋಗಿ 20 ದಿವಸ ಆಗ್ಲಿಲ್ವೇ? ಅವಳು ಸತ್ತು ಒಂದ್ 15 ದಿನ ಆಗಿರಕ್ಕಿಲ್ವೇ? ಇನ್ನೂ ನಿಮ್ ಕಣ್ಣಾಗ ನೀರ್ ಬರ್ತೈತೆ ಅಂದ್ರೆ ಕಣ್ಣಾಗ ಅದೇನ್ ಮಾಡ್ಕೊಂಡಿದ್ದೀರಾ? ಪುಟ್ಟಕ್ಕ ಅಳ್ಬೇಡ, ಸುಮ್ಕಿರು. ನೀನ್ ಹತ್ರ ಜನಗಳಿಗೆ ಇಷ್ಟ ಆಗಕ್ಕಿಲ್ಲ. ಇಲ್ಲಿ ಏನು ನಡೀತಾ ಐತೆ, ನೀನು ಏನು ಮಾತಾಡ್ತಾ ಇದ್ದೆ ಅಂತ ಜ್ಞಾನ ಆಯ್ತಾ ನಿಂಗೆ? ಮಮ್ಮಿ, ನೀನು ಇಲ್ಲಿ ಯಾರು ಕರೆದ್ರು ಅಂತ ಇಲ್ಲಿಗೆ ಬಂದೆ? ಏಯ್, ಮುಚ್ಕೊಂಡು ನಿಂತ್ಕೊಳ್ಳ. ಯಾರನ್ನ ಹೇಳಿ ಕೇಳಿ ನೀನ್ ಇಲ್ಲಿಗೆ ಬಂದೆ? ನಡಿಲ್ಲ ಮನೆಗೆ. ಸತ್ತೋದಳೇನು ಹರಿಶ್ಚಂದ್ರನ್ ಮಗಳಲ್ಲ. ಗಂಡನ ಮನೆಯವ್ರನ್ನ ಜೈಲಿಗೆ ಕಳ್ಸಿರೋಳು. ಹೇಳ್ದೆ ಕೇಳ್ದೆ ಗಂಡನ ಮನೆ ಬಿಟ್ಟು ಬಂದು ತವ್ರ ಮನೆ ಸೇರ್ಕೊಂಡವಳು. ಅಲ್ಲೂ ಇರ್ದೆ ರಾತ್ರಿ ಓಡೋದವಳು. ಏಯ್, ಯಾಕ್ಲ ಹಂಗೆ ಕಿರ್ಸ್ಕಂತೀಯ? ನನ್ ಕಿವಿ ನೆಟ್ಟಗೈತೆ, ಹೊಸಿ ಮೆಲ್ಲಿಗೆ ಮಾತಾಡು. ಮನೆ ಬಿಟ್ಟೋದವಳ ಮೇಲೆ ನಿನ್ಗೆ ಯಾಕ್ಲ ಇಷ್ಟೊಂದು ಕಾಳಜಿ? ಇಲ್ಲಿ ಕಾರ್ಯ ನಡೀತೈತೆ, ಇಲ್ಲಿ ಮಾತಾಡೋದು ಬೇಡ, ನಡಿ ಮನೆಗೆ. ಮನೆನಾಗ ಕುಂತ್ಕೊಂಡು ಮಾತಾಡೋಷ್ಟು ಗರ್ತಿ ಏನಲ್ಲ ಬಿಡು ಅವಳು. ರಾತ್ರಿ ಯಾವನ್ ಜೊತೆನೋ ಓಡೋದವಳು. ಅದಕ್ಕೆ ಅದ್ಯಾರು ಅವಳ ಮಕ್ಕನೇ ನೋಡ್ದಿರಂಗ್ ಮಾಡ್ಬೇಕು. ಇನ್ನೊಂದು ಮಾತಾಡಿದ್ರೆ ಇಲ್ಲಿ ನಡೆಯೋ ಸಾಧನ ಕಾರ್ಯ ಅಲ್ಲ, ನಿನ್ನ ಕಾರ್ಯ. ರಾಜವ್ವ, ನಿನ್ನ ಕೈ ಮುಗಿತೀನಿ ಕಣ್ತಾಯಿ. ಇಂಥ ಹೊತ್ನಾಗೆ ಈ ಮಾತುಗಳೆಲ್ಲ ಆಡೋದು. ನನ್ನ ಮಗಳು ಎಂಥ ಅಪರಂಜಿರೋದು ನನಗೆ ಗೊತ್ತು. ಕಣ್ಣೆದುರಿಗಿದ್ದ ಮಗಳನ್ನ ಕಳ್ಕೊಂಡು ಎಂಥ ದುಃಖದಾಗಿ ನೋವಿನಾಗೆ ಈ ಕಾರ್ಯ ಮಾಡ್ತಿದ್ದೀವಿ ಅನ್ನೋದು ನಮಗೆ ಗೊತ್ತು. ದಯಮಾಡಿ ನೀನು ಇಲ್ಲಿಂದ ಹೊಂಟೋಗವ್ವ. ನೀನ್ ಯಾಕವ ಇವಳು ಕೈ ಮುಗ್ದು ಬೇಡ್ಕೋಬೇಕು? ಇವ್ರಿಗೆ ಮಾತನಾಗ ಉತ್ತರ ಕೊಡಬಾರ್ದು, ಸಾಧಿಸಿ ಉತ್ತರ ಕೊಡಬೇಕು. ನಾನು ಏನಾದರೂ ಈಗ ಕಣ್ಮುಂದೆ ಬಂದ್ಬಿಟ್ರೆ ಮತ್ತೆ ಇಂಥವ್ರು ನಮ್ಮನ್ನ ಹಂಗಿಸ್ತಾನೆ ಇರ್ತಾರೆ, ಮತ್ತೆ ನನ್ನ ಹಳೆ ಸಹನ ಮಾಡಿಬಿಡ್ತಾರೆ. ಈಗ ನಂಗೆ ಏಟೇ ದುಃಖ ಆದರೂ ಅದನ್ನೆಲ್ಲ ತಡ್ಕೊಂಡು ನಿನ್ನ ಕಣ್ಮುಂದೆ ಹೊಸ ಸಹನ ಆಗ್ಬರ್ತೀನಿ. ಯಾಕ್ರಾದ ಈಸೆ ಹೇಳ್ದಂಗೆ ಹಂಗೆ ಹೋಯ್ತಿದ್ಯಾ? ಅದು ಅತ್ತೆ, ಯಾವಾಗಲೂ ಹಿಂಗೆ ಆಯ್ತದೆ ಅಲ್ವೇ? ನೀನು ಏನೋ ಹೇಳಕ್ಕೆ ಬರೋದು, ನಾನು ಹಿಂಗೆ ಕೆಲ್ಸದಾಗ ಮುಳುಗಿರೋದು. ಬಂದಿದ್ಯಾ ಈಸೆ ಏನು ಅಂತ ಹೇಳ್ಬಿಟ್ಟು ಕುಂತ್ಕ. ಈಗ ಏನು ಮಾಡಿದ್ಲು ಸ್ನೇಹ? ಯಾಕತ್ತೆ ನಾನು ಯಾವಾಗಲೂ ಸ್ನೇಹನ ಮೇಲೆ ಚಾಡಿ ಹೇಳ್ತೀನಿ ಅಂತಾನೆ. ಅಯ್ಯಯ್ಯೋ, ಹಂಗಲ್ಲವ, ಅವಳ ಜವಾಬ್ದಾರಿ ನಾನು ಹಿಂಗೆ ವಹಿಸಿದ್ದಲ್ಲ, ಅದಕ್ಕೆ ಏನಾಯ್ತು ಅಂತ ಕೇಳಿದೆ ಆಟೆ. ಅತ್ತೆ, ವಿಷಯ ಸ್ನೇಹಂದಲ್ಲ, ನಂಜಮ್ಮ ಅವ್ರದ್ದು. ನಂಜಮ್ಮ ಅವರು ನನಗೆ ಕಾಲ್ ಮಾಡಿದರು. ನಿನಗೆ ಫೋನ್ ಮಾಡಿದ್ಲಾ?
ಯೋನಂತೆ ನಿಂತವ ಯೋನಂತೆ ಅವಳು ಪಾರುಪತ್ಯ. ಅದೇ ಅತ್ತೆ, ವಸು ಸೀಮಂತದ ಬಗ್ಗೆ. ವಾ, ಕರಿಯಾಗಿ ಫೋನ್ ಮಾಡಿದ್ಲಾ? ಯಾವತ್ತಂತೆ? ಇಲ್ಲ ಅತ್ತೆ, ವಸು ಸೀಮಂತನ ನಂಜಮ್ಮ ಅವ್ರ ಮನೇಲಿ ಇಟ್ಕೊಂಡ್ರೆ. ಈಸಿಯ 7ಕ್ಕೆ ಅಂತಾನೆ ಬಂದಾಗ ಹಿಂದೆ ಮುಂದೆ ಯಾಕೆ ನೋಡ್ತೀಯ? ಅದೇನು ಅಂತ ಸರಿಯಾಗಿ 7. ಅದು ಅತ್ತೆ, ನಂಜಮ್ಮ ಅವ್ರ ಮನೇಲಿ ವಸು ಸೀಮಂತ ಇಟ್ಕೊಂಡ್ರೆ ನೀವು ಅವ್ರ ಮನೆಗೆ ಹೋಗ್ಬೇಕಲ್ಲ. ಮಗ್ಳು ಸೀಮಂತ ಅಂದ್ಮ್ಯಾಕೆ ಹೋಗ್ಲೇಬೇಕಲ್ವೇ? ಬೇಡ ಅತ್ತೆ, ನೀವು ಹೋಗ್ಬೇಡಿ. ನಂಜಮ್ಮ ಅವ್ರ ಮನೆಗೆ ನೀವು ಕಾಲಿಟ್ರೆ ನೀವು ಸೋತಂಗೆ ಲೆಕ್ಕ. ಬಂಗಾರಮ್ಮ ಸೋಲೋದನ್ನ ನಾನು ನೋಡಬೇಕು ಅಂತ ನಂಜಮ್ಮ ಹೇಳ್ತಾ ಇದ್ರು. ಅಕಸ್ಮಾತ್ ನೀವೇನಾದರೂ ನಂಜಮ್ಮ ಅವ್ರ ಮನೆಗೆ ಹೋಗಲಿಲ್ಲ ಅಂದರೆ ವಸು ಹತ್ರ ಫೋನ್ ಮಾಡಿಸಿ ಎಮೋಷ್ನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡಿಸ್ತೀನಿ ಅಂತಲೂ ಹೇಳ್ತಿದ್ರು. ನೀವೇನೇ ಹೇಳಿ ಅತ್ತೆ, ನಂಜಮ್ಮ ಅವ್ರ ಬುದ್ಧಿ ಒಂಚೂರು ಸರಿ ಇಲ್ಲ. ಅಲ್ಲ ಅತ್ತೆ, ಇರೋ ಒಬ್ಬಳ ಮಗಳನ್ನೇ ದಾಳವಾಗಿ ಬಳಸ್ಕೊಂಡು ಮಗಳಿಂದನೇ ನಿಮಗೆ ಅವಮಾನ ಆಗೋ ಹಾಗೆ ಪ್ಲ್ಯಾನ್ ಮಾಡ್ತಿದ್ದಾರೆ. ನೀವು ಯಾವುದೇ ಕಾರಣಕ್ಕೂ ವಸು ಸೀಮಂತಕ್ಕೆ ಬರ್ತೀನಿ ಅಂತಲೂ ಒಪ್ಕೋಬೇಡಿ. ಆ ನಂಜಮ್ಮ ನೀವು ಸೋಲೋದನ್ನೇ ಕಾಯ್ತಾ ಇದ್ದಾರೆ. ಬಸ್ಸು ಫೋನ್ ಮಾಡ್ತಾವಳೆ. ಆಹಾ, ಏನು ಟೈಮಿಂಗ್ ವಸು ನಿಂದು? ಹೇಳವ ಬಸ್ಸು. ಅವ್ವ ಏನು ಮಾಡ್ತಿದ್ಯಾ? ಅಪ್ಪಯ್ಯ ಏನು ಮಾಡ್ತಿದ್ದಾರೆ? ನಾನು ಲೆಕ್ಕದ ಪುಸ್ತಕ ನೋಡ್ತಾ ಇದ್ದೆ. ಅಪ್ಪಯ್ಯ ತೋಟದ ಕಡೆ ಹೋಗವ್ರೆ. ಇವನ್ ಕೂಸೆ. ಅದು ನಮ್ಮ ಅತ್ತೆ ಹತ್ರ ನನ್ನ ಸೀಮಂತದ ಬಗ್ಗೆ ನೀವು ಸ್ನೇಹ ಮಾತಾಡಿದ್ರಲ್ಲ, 500 ಡೇಟ್ ಹೇಳಿದ್ದಾರೆ. ವಾ, ಹೌದಾ? ಸೀಮಂತ ಎಲ್ಲಿ ಮಾಡಬೇಕು ಅನ್ಕೊಂಡಿದ್ದಾರೆ? ಮನೇಲಿ ಅವ್ವ. ಸರಿ, ಒಳ್ಳೇದಾಗಲಿ. ಸೀಮಂತ ಸಂದಕ್ಕಾಗಲಿ. ಚೆನ್ನಾಗಾಗ್ಲಿ ಅಂದರೆ ನೀನು ಬರಲ್ವಾ? ಇಲ್ಲವಾ, ಆ ನಂಜವನ್ ಮನೆಗೆ ನಾನು ಬರಾಕಿಲ್ಲ. ಅವ್ವ, ನೀನು ಬರಲ್ಲ ಅಂದರೆ ನಾನು ಸೀಮಂತ ಮಾಡ್ಕೊಳ್ಳಲ್ಲ. ಹಂಗೆಲ್ಲ ಅನ್ಬಾರ್ದವ. ನಿಮ್ಮ ಅತ್ತೆ ಮನೆಯಾಗೆ ಸೀಮಂತ ಮಾಡಿ ಕಳಿಸ್ತಾರಲ್ಲ, ನೀನು ಇಲ್ಲಿಗೆ ಬಂದ ಮ್ಯಾಕೆ ಮಗಳು ಮನೆಗೆ ಬಂದವಳೆ ಅಂತ ಜೋರಾಗಿ ಹಬ್ಬ ಮಾಡು, ಸರಿನೇ? ಅದು ಬೇರೆ ವಿಷಯ. ನನ್ನ ಸೀಮಂತದಲ್ಲಿ ನನ್ನ ಅವ್ವನೇ ಬಂದು ಹರಿಸಿ ಆಶೀರ್ವಾದ ಮಾಡಿಲ್ಲ ಅಂದರೆ ನನಗೆ ಯಾಕೆ ಬೇಕು ಸೀಮಂತ? ಬೇಡ ಬಿಡು, ನಾನು ಅತ್ತೆ ಹತ್ರ ಈಗಲೇ ಮಾತಾಡ್ತೀನಿ. ಅಯ್ಯೋ, ಹಂಗಲ್ಲ ಕೂಸೆ. ನೀನು ಬಂದಿಲ್ಲ ಅಂದರೆ ನಂಗೆ ಇದು ಯಾವುದೂ ಬೇಡ. ಸರಿ, ಬರ್ತೀನಿ. ಆದರೆ ಸೀಮಂತ ನಂಜವನ್ ಮನೆಯಾಗೆ ನಡಿಬಾರ್ದು. ಚೌಲ್ಟ್ರಿನಾಗೆ ನಾವು ಸೀಮಂತ ಮಾಡ್ತೀವಿ. ಎಲ್ರೂ ಅಲ್ಲಿಗೆ ಕರೆದ್ರಾಯ್ತು. ಅವ್ವ, ಅದು ಯಾಕವ್ವ, ಏನಾಯ್ತು? ಅವ್ವ, ಚಂದ್ರು ಜಾಸ್ತಿ ಜನ ಆಗ್ತಾರೆ, ಮನೇಲಿ ಬೇಡ, ಹಾಲಲ್ಲೇ ಇಟ್ಕೊಳ್ಳೋಣ ಅಂತ ಹೇಳಿದ್ರು. ಅತ್ತೆ, ಈ ಮನೇಲಿ ಶುಭ ಕಾರ್ಯ ಇದೇ ಆಗ್ತಿರೋದು, ಸೀಮಂತನ ಮನೇಲೇ ಇಟ್ಕೊಳ್ಳೋಣ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಚಂದ್ರು ಮತ್ತೆ ಪಲ್ಲವಿ ಇಬ್ರು ಒಪ್ಕೊಂಡಿದ್ದಾರೆ ಅವ್ವ. ಸರಿ, ಹಂಗಾರೆ ಮನೆಯಾಗೆ ಸೀಮಂತ ಮಾಡಿ. ಅವ್ವ, ನೀನು ಬರಲ್ವಾ? ನನ್ನ ಚಿಂತೆ ಬಿಡವ, ಏನೋ ಒಂದು ಆಗ್ತೈತೆ. ಸರಿ, ನಾನು ಫೋನ್ ಮಾಡುತ್ತೇನೆ. ಅವ್ವ, ಅದಕ್ಕೆ ಬರ್ತಾರೆ ಅಂತೀಯ ನಂಜವ್ವ? ಮಗಳ ಕಣ್ಣೀರು ಅವನೇ ಎಳ್ಕೊಂಡು ಬಂದೇ ಬರ್ತದೆ.
ಮಿಸು ಅಲ್ಲ ಯಾಕೆ ಹಿಂಗೆ ಹೋಗ್ತಿದ್ದೀರಾ? ನಾನೇನು ಹೇಳ್ದೆ ಹೋಗ್ತಿದ್ದೀನಲ್ಲ ಅಂತ ಖುಷಿ ಪಡಿ. ನಾನೇನು ಮಾಡಿದೆ ಮಿಸು? ಅಲ್ಲ ಶ್ರೀ, ಅಲ್ಲಿ ಅಕ್ಕನ ಕಾರ್ಯ ನಡೀತಿದೆ. ನಾವೆಷ್ಟು ನೋವಲ್ಲಿದ್ದೀವಿ ಅಂತ ಅವಳು ಗೊತ್ತಿದ್ರು ಆ ರಾಜಿ ಬಾಯಿಗೆ ಬಂದಂಗೆ ಮಾತಾಡ್ತಿದ್ಲು. ನಾನು ಅವಳನ್ನ ತಡೆಯೋಕೆ ಅಂತ ಹೋದ್ರೆ ನೀವ್ಯಾಕೆ ನನ್ನ ತಡೆದ್ರಿ? ಓ ಆಟೇನಾ ಮಿಸು? ಕೊಚ್ಚೆ ಸವಸ ನಮ್ಗೆ ಹಾಕ್ಬೇಕು ಹೇಳಿ. ಹೌದಾ? ನಿಮ್ಮನೆಯವ್ರಿಗೆ ಮಾತ್ರ ಯಾರಾದ್ರೂ ತೊಂದರೆ ಕೊಟ್ರೆ ನೀವು ಸರಿಯಾಗಿ ಬಾರಿಸ್ತೀರಾ? ಆ ಅವಕಾಶ ನನಗಿಲ್ವಾ? ಅಂದ್ರೆ ನಾನು ಮಿಸಸ್ ಶ್ರೀಕಂಠೇಶ್ವರ ಅನ್ನೋದನ್ನ ಆ ರಾಜಿಗೆ ತೋರಿಸ್ಬೇಕು ಅಂತ ಕಾಯ್ತಿದ್ದೆ, ಆದ್ರೆ ನೀವೇ ಬಿಡ್ಲಿಲ್ಲ. ಓ ಇದ್ದ ಇಸ್ಯಾ? ಸರಿ, ಹಂಗಾದ್ರೆ ಏನ್ ಬೇಕಂತ ಸಮಯ ಬಂದ್ರೆ ಮಿಸ್ಟರ್ ಶ್ರೀಕಂಠೇಶ್ವರ ಯಾಕೆ ಬಡ್ಡಿ ಬಂಗಾರಮ್ಮನ್ನೇ ದರ್ಶನ ಮಾಡಿಸ್ಬಿಡಿ. ಒಂದ್ ನಿಮಿಷ ಮಿಸ್, ನೀವೇನಾದ್ರೂ ಮಾತಾಡೋದಿದ್ರೆ ಇಲ್ಲೇ ಮಾತಾಡ್ಬಿಡಮ್ಮ. ಇಲ್ಲಿ ಯಾಕೆ? ಒಳಗ್ ಬನ್ನಿ, ಒಳಗೆ ಮಾತಾಡೋಣ. ಅಯ್ಯೋ, ನಿಂತ ಮಾತಾಡ್ದೆ ಅವ್ವ ನೋಡ್ಬಿಟ್ರೆ ನನ್ ಚಾವಟಿನೇ ಗಟ್ಟಿ. ಅಂದ್ರೆ ಏನ್ ನಿಮ್ ಮಾತಿನ ಅರ್ಥ? ನಮ್ಮತ್ತೆ ನಿಮ್ಮತ್ತೆ ಹೊಸಿ ಓಸಿ ಜಾಸ್ತಿನೇ ಆಡ್ತವ್ರೆ. ಏನಂದ್ರೆ ನನ್ ಮುಂದೆನೆ ನನ್ನ ಅತ್ತೆ ಬಗ್ಗೆ ಹೀಗೆ ಹೇಳ್ತೀರಾ? ಆದ್ರೆ ಏನೈತೆ ಹೇಳ್ತೀನಿ ನೋಡಿ. ಈಗ ನೋಡಿ, ಇನ್ಮ್ಯಾಕೆ ಯಾರು ಸ್ನೇಹಂಗೆ ಕೆಲಸ ಹೇಳ್ಬಾರ್ದು. ಅವಳು ಕೋಣೆ ತವ ಯಾರು ಸುಳಿಲುಬಾರ್ದು, ಅವಳು ತವ ಯಾರು ಮಾತಾಡ್ಲೂಬಾರ್ದು. ಹೆಂಗದೆ? ಅಯ್ಯೋ ಅಯ್ಯೋ, ನಮ್ಮತ್ತೆನೆ ಆಡ್ಕೋತೀರಾ? ಮಾಡ್ತೀನಿ ರೀ ನಿಮ್ಗೆ. ಈಗ್ಲೇ ಹೋಗಿ ಅತ್ತೆಗೆ ಹೇಳ್ತೀನಿ. ಅಯ್ಯೋ ಮಿಸು, ಅತ್ತೆ ಮಿಸು ಬೇಡ ಮಿಸು, ಅತ್ತೆ ಮಿಸು ಮಿಸು ಅತ್ತೆ, ನಾನ್ ಹೇಳೇ ಹೇಳ್ತೀನಿ. ಮಿಸು ಬೇಡ ಮಿಸು. ಅತ್ತೆ ಮಿಸು ನಾನು ತಮಾಷೆ ಮಾಡಿದ್ದು. ಇಲ್ಲ ಶ್ರೀ, ನಾನು ಇವತ್ತು ಅತ್ತೆಗೆ ಹೇಳೇ ಹೇಳ್ತೀನಿ. ಅತ್ತೆ, ನಿಮ್ಮ ಮಗ ಶ್ರೀಗೆ ಏನ್ ಮಾಡಿದ್ರು ಗೊತ್ತಾ? ಡಿಟ್ಟೋ ನಿಮ್ ತರನೇ ಮಿಮಿಕ್ರಿ ಮಾಡಿ ನಿಮ್ನ ಆಡ್ಕೋತಿದ್ರು. ಅತ್ತೆ ಏನಾಯ್ತು? ಯಾಕೆ ಹೀಗೆ ಸಪ್ಪು ಕೂತಿದ್ದೀರಾ? ಏನಾಯ್ತವ? ಏನಾಯ್ತಪ್ಪಯ್ಯ? ಹೊಸು ಸೀಮಂತ ಕರೆಯೋಕೆ ಫೋನ್ ಮಾಡಿದ್ಲು. ಅದು ಖುಷಿ ಪಡೋದು ಬಿಟ್ಬಿಟ್ಟು ಅವ ಯಾಕೆ ಹಿಂಗೆ ಕುಂತವ್ರ? ಯಾಕೆ ಅಂದ್ರೆ ನಂಜವ ನನಗೆ ಫೋನ್ ಮಾಡಿ ಅಂತ ಹೇಳಿದ್ರು. ಓ ಹೀಗ ವಿಷಯ. ಅತ್ತೆ, ನಾನು ಈಗಲೇ ಚಂದ್ರು ಅಣ್ಣ ಹೆಂಗೆ ಫೋನ್ ಮಾಡ್ತೀನಿ. ಸೀಮಂತನ ಚೌಲ್ಟ್ರಿಲೇ ಮಾಡಿ ಅಂತ ಹೇಳ್ತೀನಿ. ಯಾರು ಹೇಳಿದ್ರು? ನಂಜಮ್ಮ ಅವ್ರು ಒಪ್ಪಲ್ಲ. ಅಂದರೆ ಒಪ್ಪಲ್ಲ ಅನ್ಸತ್ತೆ ಅಂದೆ. ಹೌದು ರಾಧಾ, ಈ ನಂಜಮ್ಮ ಯಾಕೆ ಯಾವಾಗಲೂ ನಿನಗೆ ಕಾಲ್ ಮಾಡ್ತಾರೆ? ನಮ್ಮ ಜೊತೆ ಮಾತಾಡೋಕ್ಕೆ ಭಯ ಅಲ್ವಾ? ಅದಕ್ಕೆ ಅನ್ಸತ್ತೆ. ಅತ್ತೆ, ನೀವೇನು ಚಿಂತೆ ಮಾಡಬೇಡಿ, ನಾನು ಚಂದ್ರು ಅಣ್ಣನ ಹತ್ರ ಮಾತಾಡ್ತೀನಿ. ಆದರೂ ಈ ನಂಜಮ್ಮನ ಸ್ವಲ್ಪ ಜಾಸ್ತಿನೇ ಆಯಿತು. ಅವಳ್ದಿದ್ದಿದೆ ಬಿಟ್ಬಿಡು ಸ್ನೇಹ. ನೀವು ಹೇಳಿ, ಕಾರ್ಯ ಎಲ್ಲ ಹೆಂಗಾಯ್ತು? ಪುಟ್ಟಕ್ಕ ಹೆಂಗವಳೆ? ಕಾರ್ಯ ಆಯಿತು, ಅವಂಗೂ ಈಗೆಲ್ಲ ಅರ್ಥ ಆಗಿದೆ. ಆ ಹುಡುಗಿ ಜೀವನಕ್ಕೆ ಈಗ್ಲನ ಮುಕ್ತಿ ಸಿಕ್ತಲ್ಲ, ಅದೇ ಸಮಾಧಾನ. ಸರಿ ಅತ್ತೆ, ನೀವು ರೆಸ್ಟ್ ತಗೊಳ್ಳಿ. ನಾನು ನಿಮಗೆ ಒಂದು ಲೋಟ ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಬರ್ತೀನಿ, ನಿಮಗೂ ರಿಲ್ಯಾಕ್ಸ್ ಆಗುತ್ತೆ. ಕ್ಲಾಸ್ ಮುಗಿದ್ರು ಸುಮ್ಮ ಇನ್ನೂ ಬಂದಿಲ್ಲ ಅಂದರೆ ಇವತ್ತು ಕಾಲೇಜಿಗೆ ಬರ್ತಾಳೋ ಇಲ್ವೋ? ಶಿವಾನಿ, ಆಗ್ಲಿಂದ ಸಚಿನ್ ಗಮನ ಗೇಟ್ ಕಡೆನೇ ಇದೆ. ನೆನ್ನೆ ರಾತ್ರಿ ಅವ್ರ ಮನೆ ಹತ್ರ ಹೋಗಿದ್ದು ಅವ್ರ ಅಪ್ಪ ಅಮ್ಮ ಏನಾದರೂ ನೋಡಿದರೆ ಅದಕ್ಕೆ ಕಾಲೇಜಿಗೆ ಕಳಿಸ್ಲಿಲ್ವಾ? ಪಾಪ ಸುಮ್ಮ ಬಂದಿಲ್ಲ ಅಂತ ಎಷ್ಟು ಡಲ್ಲಾಗಿದ್ದಾನೆ ನೋಡು. ಹಾಗೇನಿಲ್ಲ, ಟೆಸ್ಟ್ ಮಾಡೇ ಬಿಡೋಣ. ಸರಿ ಬಾ.
ಶಮ ಒಂದು ನಿಮಿಷ. ಸುಮಾ ಇವತ್ತು ಕಾಲೇಜಿಗೆ ಬರಲ್ವಾ? ಸುಮಾನ ನನಗೆ ಗೊತ್ತಿಲ್ಲ. ಅವಳು ಮಾರ್ನಿಂಗ್ ಯೂಶ್ವಲಿ ಕ್ಲಾಸ್ ತಪ್ಪಿಸ್ಕೊಳ್ಳಲ್ಲ ಅಲ್ವಾ ಶಿವಾನಿ? ಇವತ್ತು ಕ್ಲಾಸಿಗೆ ಮಿಸ್ ಆಗಿದ್ದಾಳೆ ಅಂತಂದರೆ ಮೋಸ್ಟ್ಲಿ ಇವತ್ತು ಕಾಲೇಜಿಗೆ ಬರೋದು ಡೌಟ್ ಅನಿಸುತ್ತೆ. ಇವತ್ತು ಇಂಟರ್ನಲ್ಸ್ ಬೇರೆ ಇದೆ. ನಿನಗೆ ಯಾಕೆ ಯೋಚನೆ ಸಚಿನ್? ಈ ನಡುವೆ ನಿನ್ನ ಸ್ಟಡೀಸ್ನಲ್ಲಿ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಇದೆ ಅನಿಸುತ್ತೆ. ಹಾಗೇನಿಲ್ಲ. ನೀನಿಲ್ಲ ಅಂದರೆ ನಮಗೆ ಗೊತ್ತಾಗಲ್ವಾ? ನಿನ್ನ ಬೆಸ್ಟ್ ಫ್ರೆಂಡ್ ಆಗಿ ಒಂದು ಮಾತು ಹೇಳ್ತೀನಿ ನೋಡು ಸಚಿನ್, ಅವರಿಬ್ಬರು ಕಾಲೇಜಿಗೆ ಬಂದರು ಬರದೇ ಇದ್ದರು ಡಿಫ್ರೆನ್ಸ್ ಏನೂ ಇಲ್ಲ. ನಿಜ ಹೇಳಬೇಕಂದ್ರೆ ಆ ಪುರ್ಸಿ ಒಂದು ದಿನವೂ ಓದೋ ಕಡೆ ಇಂಟ್ರೆಸ್ಟ್ ತೋರಿಸ್ತಿಲ್ಲ. ಇನ್ನು ಆ ಸುಮಾ ಕ್ಲಾಸ್ಗೆ ಫಸ್ಟ್ ಅನ್ನೋ ದುರಾಂಕಾರ. ಒಟ್ಟಿನಲ್ಲಿ ಇಂಥ ಲೋ ಕ್ಲಾಸ್ ಇರೋರು ಇಷ್ಟು ದೊಡ್ಡ ಕಾಲೇಜಿಗೆ ಬರೋ ರೀಸನ್ನೇ ನಮ್ಮಂಥ ಹೈ ಕ್ಲಾಸ್ ಇರೋರನ್ನ ಅವ್ರ ಕಡೆ ಮಾಡ್ಕೊಳ್ಳೋಕ್ಕೆ. ಸೊ ಪ್ಲೀಸ್ ಹುಷಾರು ಸಚಿನ್. ದೇ ಡೋಂಟ್ ಸೂಟ್ ಯುವರ್ ಪರ್ಸ್ನಾಲಿಟಿ. ಪ್ಲೀಸ್ ಅವರಿಂದ ದೂರ ಇರು. ಶಿವಾನಿ, ನೀನು ಇಷ್ಟೊಂದು ಹೇಳ್ತಿದ್ರು ಅವ್ನು ಕೇರ್ ಮಾಡ್ದಲ್ಲೇ ಹೋಗ್ತಿದ್ದಾನೆ ಅಂದರೆ ಐ ಥಿಂಕ್ ಹಿ ಇಸ್ ಇನ್ ಲವ್ ವಿತ್ ಸುಮಾ. ಸ್ನೇಹ, ನೀನು ಹೇಳೋದು ನನಗೆ ಅರ್ಥ ಆಗುತ್ತೆ, ಆದರೆ ನಾನು ಏನೂ ಮಾಡೋ ಸ್ಥಿತಿಲಿಲ್ಲ. ಯಾಕಣಯ್ಯ ಹೀಗೆ ಹೇಳ್ತಿದ್ಯಾ? ಅತ್ತೆಗೂ ಮಗಳು ಸೀಮಂತ ನೋಡಬೇಕು ಅನ್ನೋ ಆಸೆ ಇರುತ್ತೆ ಅಲ್ವಾ? ನಮ್ಮ ಅಮ್ಮಂಗೂ ಅದೇ ಆಸೆ. ಈಗ ನನ್ನ ಪ್ರಶ್ನೆ ಇಷ್ಟೆ, ನಾನು ಹೊಸ ಚೆನ್ನಾಗಿದ್ದೀವಿ, ನಮ್ಮ ಮನೇಲಿ ಹೊಸ ಚೆನ್ನಾಗಿದ್ದಾಳೆ ಅಂದಮೇಲೆ ಅತ್ತೆ ನಮ್ಮ ಮನೆಗೆ ಬರ್ಬೋದಲ್ವಾ? ನಿಮ್ಮ ಮನೆಗೆ ಬರೋಷ್ಟು ಒಳ್ಳೆ ಕೆಲಸ ನಂಜಮ್ಮ ಏನು ಮಾಡಿದ್ದಾರೆ ಅಂತ ನೀನೇ ಹೇಳು. ನಮ್ಮಮ್ಮ ತಪ್ಪು ಮಾಡಿದ್ದು ನಿಜ, ಆದರೆ ಅದನ್ನು ಪಂಚಾಯತಿ ಎಲ್ಲರ ಮುಂದೆ ಒಪ್ಕೊಂಡು ಅರ್ಥ ಮಾಡಿಕೊಂಡು ಹೊಸ ಜೊತೆ ಚೆನ್ನಾಗಿದ್ದಾಳೆ. ಇದು ಯಾಕೆ ನಿಮ್ಗೆ ಅರ್ಥ ಆಗ್ತಿಲ್ಲ? ಯಾಕೆ ಇನ್ನು ನೀವು ನಮ್ಮ ಅಮ್ಮನಲ್ಲಿ ತಪ್ಪು ಹುಡುಕ್ತಾ ಇದ್ದೀರಾ? ಅಣ್ಣಯ್ಯ, ನಾನು ಹೇಳೋದನ್ನ ಅರ್ಥ ಮಾಡ್ಕೊ. ಸೀಮಂತ ಅನ್ನೋದು ಎರಡು ಕುಟುಂಬ ಸೇರಿ ಸಂಭ್ರಮ ಪಡುವಂಥ ವಿಷಯ. ಅತ್ತೆಗೋಸ್ಕರ ನೀನದನ್ನ ಚೌಲ್ಟ್ರಿಲಿ ಮಾಡ್ಬೋದಲ್ವಾ? ಸ್ನೇಹ, ನೀನು ಹೀಗೆ ಹೇಳಿದ್ರೆ ನಾನು ಯಾರಿಗೆ ಅರ್ಥ ಮಾಡಿಸ್ಲಿ ಹೇಳು? ಇದು ನಮ್ಮ ಮನೆ ವಿಶೇಷ, ನನ್ನ ಮಗು, ನಮ್ಮಮ್ಮನ ಮೊಮ್ಮಗು. ಇದನ್ನು ನಮ್ಮ ಮನೇಲಿ ಖುಷಿನ ಸಂಭ್ರಮ ಪಡೋ ಹಾಗಿಲ್ಲ ಅಂದರೆ ಹೇಗೆ? ಅಣ್ಣಯ್ಯ, ಅದು ನೋಡು ಸ್ನೇಹ, ನಿನಗೆ ನಿಮ್ಮ ಅತ್ತೆ ಆಸೆ ಎಷ್ಟು ಮುಖ್ಯನೋ ನನಗೂ ನಮ್ಮ ಅಮ್ಮನ ಆಸೆ ಅಷ್ಟೇ ಮುಖ್ಯ. ಬೇಕಾದರೆ ಈಗಲೇ ನಾನು ಅತ್ತೆ ಹತ್ರ ಬಂದು ಮಾತಾಡ್ತೀನಿ. ಏನು ಬೇಡ, ನನ್ನ ಅತ್ತೆ ಹತ್ರ ನಾನೇ ಮಾತಾಡ್ತೀನಿ. ನಿನಗೆ ಹರ್ಟ್ ಆಗಲಿ ಅಂತ ನಾನು ಹೀಗೆ ಹೇಳ್ತಿಲ್ಲ. ಇದು ನಮ್ಮ ಅಮ್ಮನ ಆಸೆ ಅಷ್ಟೇ ಅಲ್ಲ, ನನ್ನ ಆಸೆನೂ ಕೂಡ. ಪಾಪ ನಿಮ್ಮ ಅಣ್ಣಯ್ಯ ನಿನ್ನ ಮಾತು ಕೇಳಿಲ್ಲ ಅನ್ಸುತ್ತೆ. ನಾನು ಮುಂಚೆನೇ ಹೇಳಿರಲಿಲ್ಲ, ನಂಜವ್ವ ಯಾರ ಮಾತು ಕೇಳಲ್ಲ, ಇದಕ್ಕೆಲ್ಲ ಒಪ್ಪಲ್ಲ ಅಂತ. ನಂಗೆ ಯಾಕೋ ನಿನ್ನ ಮೇಲೆ ಡೌಟು ಕಣೆ. ಸ್ನೇಹ, ನನ್ನ ಬಗ್ಗೆ ಚಿಂತೆ ಬಿಡು. ಮೊದಲು ನಿಮ್ಮ ಅತ್ತೆ ಅವ್ರ ಮಗಳ ಸೀಮಂತಕ್ಕೆ ಹೋಗೋಕ್ಕಾಗಲ್ವಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡು. ಸರ್ ನಿಂತ್ಕೊಳ್ಳಿ, ಬನ್ನಿ ಇಲ್ಲಿ. ಬನ್ನಿ ಸನವ್ರೆ. ಸನವ್ರೆ, ಯಾಕೆ ಅಲ್ಲೇ ನಿಂತ್ಕೊಂಡ್ಬಿಟ್ರಿ? ಬನ್ನಿ, ನಾನು ನಿಮ್ಮ ಮುಳ್ಳಿ ಕರಿತಿದ್ದೀನಿ. ಬನ್ನಿ ಸರ್ ಅವ್ರೆ.